ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ ಡೆಡ್ಲಿ ಟುಡೆಯ ಈ ಒಂದು ಹೊಸ ಸಂಚಿಕೆ, ಒಂದು ವಿಭಿನ್ನವಾದಂಥ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ವೀಕ್ಷಕರೇ, ನೀವೆಲ್ಲರೂ ನೋಡ್ತಾ ಇದ್ದೀರಾ, ಒಂದು ಕಡೆ ನಾನು ಮತ್ತು MS ರಮೇಶ್ ನನ್ನ ಗುರುಗಳಾದಂಥ ರಮೇಶ್ ಅಣ್ಣ ನಾವು ಮಾತಾಡ್ತಾ ಇರುವಂಥ ಆ ಸಂಚಿಕೆಯನ್ನು ನೀವು ಒಂದು ಕಡೆ ವೀಕ್ಷಿಸ್ತಾ ಬರ್ತಾ ಇದ್ದೀರಾ. ಮತ್ತೊಂದು ಹಂತದಲ್ಲಿ ಈಗ ಇದ್ದಕ್ಕಿದ್ದಾಗೆ ನಾನು ಇನ್ನೊಂದು ಟರ್ನ್ ಇಲ್ಲ ಇನ್ನೊಂದು ಟ್ವಿಸ್ಟನ್ನು ಕೊಡಬೇಕು ಅಂತ ಹೇಳಿ ಸಿನಿಮಾದಲ್ಲಿ ಅಭಿನಯ ಮಾಡಿರ್ತಕ್ಕಂತಹ, ಸಿನಿಮಾದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಟೆಕ್ನಿಷಿಯನ್ಸ್ ಏನಿದ್ದಾರೆ ಇವರೆಲ್ಲರನ್ನೂ ನಿಮ್ಮ ಮುಂದೆ ತಂದು ಒಬ್ಬೊಬ್ಬರನ್ನಾಗಿ ಪರಿಚಯ ಮಾಡಲಿಕ್ಕೆ ಶುರು ಮಾಡ್ತೇನೆ. ಒಬ್ಬ ರೈಟ್ರಿಗಾಗಿರಲಿ, ಒಬ್ಬ ಡೈರೆಕ್ಟರ್ಗಾಗಿರಲಿ, ಇಲ್ಲ ಒಬ್ಬ ಕಥೆಗಾರನಿಗಾಗಿರಲಿ, ಅವನು ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾನೆ, ಓಂಕಾರವನ್ನು ಬರೀತಿದ್ದಾನೆ ಅಂದ ತಕ್ಷಣವೇ ಅವನಿಗೆ ತಲೆಯಲ್ಲಿ ಬರೋದೇನು ಅಂತಂದರೆ ಅವನ ಹಿಂದೆ ಅವನ ಬ್ಯಾಕಪ್ ಮಾಡಿರುವಂತಹ ಅವನ ಟೆಕ್ನಿಷಿಯನ್ಸ್, ಅವನ ಆರ್ಟಿಸ್ಟ್ ಅಂತ ಏನಂತಾರೆ, ಅವನಿಗೆ ತುಂಬ ಬೇಕಾದಂತಹ ಆರ್ಟಿಸ್ಟ್ ಅಂತ ಏನಂತಾರೆ, ತುಂಬ ಬೇಕಾದಂತಹ ಟೆಕ್ನಿಷಿಯನ್ಸ್ ಅಂತ ಏನಂತಾರೆ, ಇವ್ರನ್ನ ಫಸ್ಟು ಮುಂಚೂಣಿಯಲ್ಲಿಟ್ಕೊಂಡು, ಇವ್ರನ್ನ ಫಸ್ಟ್ ತಲೆಯಲ್ಲಿಟ್ಕೊಂಡು ಕಥೆಗಳನ್ನು, ಆ ಕಥೆಯ ಹಂದರವನ್ನು ಇಲ್ಲ ಚಿತ್ರಕಥೆಯನ್ನು ಬರ್ಕೋತಾ ಹೋಗ್ತಾನೆ. ಇದು ನನಗೆ ಮೊದಲಿನ ಆ ಒಂದು ಟೈಮಿಂದನೂ ನನಗೆ ಆದಂತಹ ಅನುಭವ, ನಾನು ಪಡ್ಕೊಂಡ್ಬಂದಂತಹ ಒಂದು ಪುಣ್ಯ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೋಮ ಬರಿತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಹೇಳ್ತಾರಲ್ಲ, ಬಿಡ್ಡನ ಪಾತ್ರ ಅಂತ ಬಂದ ತಕ್ಷಣ ಹರೀಶ್ ರಾಯ್, ಈ ಕಡೆ ಎಲ್ಲೋ ಒಂದು ಕಡೆ ಬಂದು ವಸಂತನ ಪಾತ್ರ ಅಂತ ಬಂದಿದ್ದ ತಕ್ಷಣವೇ ಎಲ್ಲೋ ಕೋಟೆ ಪ್ರಭಾಕರ್, ಆ ಕಡೆ ಎಲ್ಲೋ ಅಂತ ನನಗೆ ಅಫ್ಕೋರ್ಸ್ ದುನಿಯಾ ವಿಜಿ ನನ್ನ ಸ್ಮೃತಿ ಪಟಲದಲ್ಲೇ ಇರಲಿಲ್ಲ. ಇಟ್ ವಾಸ್ ಸಾಧು ಕೋಕಿಲ, ಕೊಳ್ಳ ನಾರಾಯಣ ಅಂದಿದ ತಕ್ಷಣ ಈ ಥರ ಎಲ್ಲ ಇಟ್ಕೊಂಡು ಇನ್ನೊಂದು ಕಡೆ ಎಲ್ಲೋ ಬಸವ ಅಂತ ಕ್ಯಾರೆಕ್ಟರ್ ಬಂದಿದ ತಕ್ಷಣ ಪ್ರವೀಣ್ ಯಾರು ಅಂತಂದರೆ ಪ್ರಾಯಶಃ ನನ್ನ 97-98ರ ಆಸುಪಾಸಿನ ಆ ದಿನಗಳಲ್ಲಿ ನನ್ನ ಜೊತೆ ಎಲ್ಲ ಚಿತ್ರಗಳಲ್ಲೂ ಪ್ರಯಾಣ ಮಾಡ್ಕೊಂಡು ಬರ್ತಾ ಇದ್ದಂತಹ ಒಬ್ಬ ಹುಡುಗ. ನನಗೂ ಅವನಿಗೂ ಹತ್ತತ್ರ ಒಂದು 7-8 ವರ್ಷಗಳ ಒಂದು ಡಿಫ್ರೆನ್ಸ್ ಇದೆ. ತಮ್ಮ ಅಂತಲೇ ಹೇಳ್ತೇನೆ. ಒಂದೊಂದು ಹಂತದಲ್ಲಿ ಅವನು ನನಗೆ ದೊಡ್ಡವನಾಗಿ ನಿಂತು, ದೊಡ್ಡ ಅಣ್ಣನಾಗಿ ನಿಂತು ಎಷ್ಟೋ ಒಂದಷ್ಟು ವಿಷಯಗಳನ್ನು ಹೇಳ್ಕೊಟ್ಟಿದ್ದಾನೆ. ಇನ್ನೊಂದು ಕಡೆ ಎಲ್ಲೋ ಬಂತು, ನನಗೆಲ್ಲೋ ಕಷ್ಟ, ನನಗೆ ಆಗ್ತಾ ಇಲ್ಲ ಅಂದಾಗ ಫಿನಾನ್ಷಿಯಲಿ ಹೆಲ್ಪ್ ಮಾಡ್ಕೊಂಡು ನನ್ನನ್ನು ಕರ್ಕೊಂಡ್ಬಂದಿದ್ದಾನೆ. ಈ ಥರ ಇರ್ತಕ್ಕಂಥ ಒಂದು ಪಾತ್ರ ಅದು ಪ್ರವೀಣ್. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಒಂದು ಬದ್ರಿ ಆಗಿರ್ಬೋದು, ಅಂದ್ಕೊಂಡ್ಬಿಡ್ತೀವಿ ಫಸ್ಟೇ ಇವರು ಹೀಗಿದ್ರೆ ಚೆನ್ನಾಗಿರುತ್ತೆ. ಎಲ್ಲೋ ಒಂದು ಕಡೆ ಪೊಲೀಸ್ ಆಫೀಸರ್ ಅಂತಂದರೆ ದೇವರಾಜ್ ಅವರು ಇದ್ರೆ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಅಂದ್ಕೊಂಡು ಕಥೆಗಳು ಬರ್ಕೊಂಡ್ಬರ್ತೀವಲ್ಲ, ಆ ನಿಟ್ಟಿನಲ್ಲಿ ನಾನು ಈ ಸಿನಿಮಾ ಮಾಡ್ತಾ ಇರಬೇಕಾದ್ರೆ ಮತ್ತೆ ನನಗೆ ಬ್ಯಾಕಪ್ಪಲ್ಲಿ ನಿಂತಿದ್ದು ಯಾರ್ಯಾರು ಅಂತಂದರೆ, ಒಂದು ಕಡೆ ಮುನಿ ಯಾವಾಗ ನನ್ನ ತಲೆಯಲ್ಲಿ ಕೂತ್ಕೊಂಡ್ರು ಅಂತಂದರೆ ಇಟ್ ವಾಸ್ ಇನ್ ಟೈಮ್ ಆಫ್ ಮಾದೇಶ ಮಾಡಬೇಕಾದ್ರೆ ಮುನಿ ನನ್ನ ತಲೆಯಲ್ಲಿ, ನನ್ನ ಹೃದಯದಲ್ಲಿ ತುಂಬ ಚೆಂದಾಗಿ ಬೇರೂರಿ ನಿಂತ್ಬಿಟ್ಟ ಮನುಷ್ಯ. ಒಳ್ಳೆ ಆರ್ಟಿಸ್ಟು, ಒಳ್ಳೆ ಅದೇನೋ ಹೇಳ್ತಾರಲ್ಲ, ಈಸ್ ಅ ಪರ್ಫಾರ್ಮರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ಮುನಿ ನಿಂತ್ಕೋತಾರೆ, ಎಲ್ಲೋ ಒಂದು ಕಡೆ ಕೋಟೆ ನಿಂತ್ಕೋತಾರೆ, ಈ ಥರದ್ದೆಲ್ಲ ನಿಂತ್ಕೊಂಡಿತ್ತಲ್ಲ. ನೀವು ನಂಬ್ತಿರೋ ಇಲ್ವೋ, ಫಸ್ಟ್ ಟೈಮ್ ನಾನು ಈ ಕಥೆಯನ್ನು ಬರೆದಾಗ ನಾನು ಕರೆದಿದ್ದು ಯಾರನ್ನ ಅಂತಂದರೆ ನಮ್ಮ ಹರೀಶ್ ರಾಯ್ನ ಕರೆದೆ. ಇವತ್ತು ಐ ಮಿಸ್ ಎಮ್ ಲಾಟ್. ನಾವು ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮವ್ರನ್ನ ನಾವು ಕಳ್ಕೊಂಬಿಟ್ಟಾಗ ಒಂದು ಕಡೆ ಬುಲೆಟ್ ಪ್ರಕಾಶ್ ಸತ್ತೋದ, ಮೊನ್ನೆ ಹರೀಶ್ ರಾಯ್ ತಿರೋದ. ನಾವೆಲ್ಲ ಒಂದು ಕಥೆಯನ್ನು ಮಾಡಬೇಕಾದ್ರೆ ಇವನು ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಹರೀಶ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಕೋಟೆ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ, ಪ್ರವೀಣ ಹಂಗೆ ಬಂದರೆ ಚೆನ್ನಾಗಿರುತ್ತೆ, ಇವನು ಇಲ್ಲ ಬಂದರೆ ಚೆನ್ನಾಗಿರುತ್ತೆ, ಮುನಿ ಇಲ್ಲಿಂದ ಇದ್ದೆ, ಈ ಥರ ಅಂದ್ಕೊಂಡ್ಬಿಡ್ತೀವಿ ಸೀನ್ಸ್ಗಳು ಮಾಡ್ತಾ ಇರ್ಬೇಕಾದ್ರೆ. ನನಗೆ ಹರೀಶನ್ ಕರೆದೆ, ಬಂದ. KGF ಆಗಿತ್ತು, KGF 1 ಮುಗ್ದಿತ್ತು, KGF 2 ಇನ್ನೇನು ರಿಲೀಸ್ ಆಗ್ತಾಯಿತ್ತು. ಬಂದ, ಏನೋ ಅಂತಂದ, ಹರೀಶ ಈ ಥರ ಇದೆ, ಒಂದು ಪಾತ್ರ ಕಣೋ, ಹೈ ಎಮೋಷ್ನಲ್ ಕ್ಯಾರೆಕ್ಟರ್ ಕಣೋ, ಫಸ್ಟಿಂದ ಲಾಸ್ಟ್ವರೆಗೂ ಹಿಂಗಿರತ್ತೆಪ್ಪ, ಹಿಂಗೆ ಓಡಾಡ್ತೀಯಾ, ಹಿಂಗೆ ಮಾಡ್ತೀಯಾ, ಹಾಗೆ ಬರ್ತೀಯಾ, ಹೀಗೆ ಎದ್ದೇಳ್ತೀಯಾ, ಹೀಗೆ ಕೂಗ್ತೀಯಾ, ಇದೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಅವ್ನು ಹೇಳಿದ್ದೇನು ಅಂತಂದರೆ, ರವಿ ನನ್ನ ಕೈಲಿ ಹೀಗೆ ಆಗಲ್ಲ ಕಣೋ ಅಂತಂದ. ಅಷ್ಟೊತ್ತಿಗೆ ಹರೀಶ ತುಂಬ ಡೌನ್ ಆಗಿಬಿಟ್ಟಿದ್ದ. ಅವನಿಗೆ ಆ ಗಂಟು ಏನು ಕಟ್ಟಿತ್ತು, ಕ್ಯಾನ್ಸರ್ನ ಗಂಟು, ಅದನ್ನು ತೆಗೆದಿದ್ರು, ಲಂಗ್ಸ್ ಒಳಗಡೆ ನೀರು ಇಳಿದ್ಬಿಟ್ಟಿತ್ತು. 1-2 ಸತಿ ಅವ್ನಿಗೆ ಅದೇನೋ ನಿಮೋನಿಯಾ ಅಟ್ಯಾಕ್ ಆಗಿಬಿಟ್ಟಿತ್ತು, ಜಾಂಡೀಸ್ ಹತ್ತತ್ರ ಬಂದುಬಿಟ್ಟಿದ್ದ. ನನ್ನ ಕೈಲಿ ಆಗಲ್ಲ ಮಾರಾಯ ಅಂತಂದ. ಎದ್ದಾಳ ಮೇಲೆ ಫಸ್ಟು ಸಿನಿಮಾ ಮಾಡಿದ್ದು ಯಾವಾಗ, ನಾನು ಕಣ್ಣೀರು ಹಾಕ್ಕೊಂಡು ಅವನಿಗೆ ಸಹಾಯ ಮಾಡಿ ಅಂತ ಹೇಳಿದ್ನಲ್ಲ, ಅದಾದ ಕೆಲವು ದಿನಗಳ ನಂತರ ಅವನೆಲ್ಲೋ ಹೋದ, ಸೇರಿಕೊಂಡ, ಎಲ್ಲೋ ಆಯಿತು, ಬಂದ. ಎದ್ದಾಳೆ ನೀ ಹಿಂಗೆ ನಿಂತ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಚಿನ್ನ, ಒಂದಷ್ಟು ಜನ ನಿನ್ನನ್ನು ಮರ್ತು ಬಿಡ್ತಾರೆ. ಕನ್ನಡ ಚಿತ್ರರಂಗದ ದುರಂತನೇ ಅದು, ನಮ್ಮ ಚಿತ್ರರಂಗದ ಇತಿಹಾಸದ ದುರಂತನೇ ಅದು. ಯಾರಿಗಾದರೂ ಒಬ್ರಿಗೊಂಚೂರು ಕಾಯಿಲೆ ಅಂತ ಬಂದುಬಿಟ್ರೆ ಅವ್ರನ್ನ ಚಪ್ಪಲಿ ಬಿಡೋಂಗೆ ಬಿಟ್ಬಿಡ್ತಾರೆ. ಚಪ್ಪಲಿ ಚಪ್ಪಲಿ ಎಸಿತಾರೆ ಗೊತ್ತಾ, ಮನೆಯಿಂದ ಆಚೆಗೆ ಆ ಥರ ಎಸೆದ್ಬಿಡ್ತಾರೆ. ಹರೀಶ ಹಂಗೆ ಮಾಡ್ತಾರೆ ಕಂದ, ಬೇಡಪ್ಪ ಎದ್ದು ಬಂದ್ಬಿಡು, ಏನಾಗುತ್ತೆ ನೋಡೋಣ ಬಾ ಅಂದರೆ ತುಂಬ ನರಳ್ದ. ಅವನಿಗೆ ನನ್ನನ್ನು ಕನ್ವಿನ್ಸ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಹಳೆಯ ಹರೀಶ್ ರಾಯ್ನ ನೋಡ್ತಾ ಇದ್ದೇನೆ, ಅವನ ಕೈಲಿ ಆಗಲಿಲ್ಲ, ಮಂಡ್ಯದ್ರ ಕೈಲಿ ಆಗಲಿಲ್ಲ.
ಸರಿ ಅವನು ಹೊರಟ, ಈ ಕಡೆ ಎಲ್ಲೋ ಕೋಟೆಯವರು ಬರ್ತಾರೆ, ಈ ಕಡೆ ಎಲ್ಲೋ ಪ್ರವೀಣ ಬರ್ತಾರೆ. ನಾನು ಹೇಳಿದ್ನಲ್ಲ, ಈ ಸಿನಿಮಾ ಮಾಡ್ತಾ ಇರಬೇಕಾದ್ರೆ ತುಂಬ ಹಣದ ಮುಗ್ಗಟ್ಟು ಹಿಂಗಿದೆ, ನಮ್ಮ ಹತ್ರ ಏನು ಹಿಂಗಿರಲಿಲ್ಲ. ನನಗೆ ಭಯ ಏನು ಅಂತಂದರೆ, ಇವರೆಲ್ಲ ರಾಜ ಮಹಾರಾಜು ಥರ ಇಡೀ ಚಿತ್ರರಂಗದಲ್ಲಿ ಬೆಳೆದವರು, ಮೆರೆದವರು, ಏನು ಕೈ ತುಂಬ ಸಂಪಾದನೆ ಮಾಡಿದವರು, ಕೇಳ್ದಷ್ಟು ಚಿತ್ರರಂಗದಲ್ಲಿ ಪಡ್ಕೊಂಡವರು. ಇವ್ರ ಹತ್ರ ಬಂದು ನಾನು ಹೇಗೆ ಕೇಳ್ಕೊಳ್ಳಿ? ಅಯ್ಯ ಒಂದೇನೋ ಒಂಚೂರು ಮಾಡ್ರೋ, ಅಯ್ಯ ಇದೊಂಚೂರು ಕಮ್ಮಿ ಮಾಡ್ರೋ, ಅಯ್ಯ ಇಷ್ಟೇ ಮಾಡ್ರೋ, ಇಷ್ಟೇ ಇದು ಮಾತಾಡೋಕ್ಕಾಗಲ್ಲ. ಭಯದಲ್ಲಿ ಏನು ಮಾಡಿದೆ, ಫಸ್ಟ್ ಮೆಲ್ಲಿಗೆ ನಮ್ಮ ಕೋಟೆನ ಕರೆದೆ. ಕೋಟೆ ಹಿಂಗೊಂದು ಕತೆ ಇದೆ ಸರ್, ಕತೆ ಹೇಳಿ ಸರ್ ನೋಡೋಣ. ನೆಕ್ಸ್ಟು ನಮ್ಮ ಮುನಿನ ಕರೆದ್ಬಿಟ್ಟು ಚೆನ್ನಾಗಿ ಹಿಂಗೊಂದು ಕತೆ ಇದೆ ಕಂದ ಸರ್, ನೀವು ಕತೆ ಹೇಳಿ ಸರ್, ಆಮೇಲೆ ಮಾತಾಡೋಣ, ಮಿಕ್ಕಿದ್ದೆಲ್ಲ ನೀವೇನು ವರಿ ಮಾಡಬೇಡಿ ಸರ್. ಹೀಗೆ ಇರಬೇಕಾದ್ರೆ ನನಗೆ ಈ ಪ್ರವೀಣ ಏನು ಅಂತಂದರೆ, ಇವನು ನನ್ನ ಮನೆ ಹುಡುಗ, ಅವನ ಹತ್ರ ನಾನೇನು ಸಿನಿಮಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡ್ಕೊಂಬಂದರೆ, ನನ್ನ ಗ್ರಾಫ್ ನೋಡ್ಕೊಂಬಂದರೆ, ಡೆಡ್ಲಿ ಸೋಮ ಮಾಡಿದ್ದಾನೆ, ಗಂಡ ಹೆಂಡತಿ ಮಾಡಿದ್ದಾನೆ, ರಾಜೀವ್ ಮಾಡಿದ್ದಾನೆ, ಮಾದೇಶ ಮಾಡಿದ್ದಾನೆ, ದಶಮುಖ ಮಾಡಿದ್ದಾನೆ, ಟೈಗರ್ ಗಲ್ಲಿ ಏನೋ ಒಂದು ಸಿನಿಮಾ ನನಗೂ ಅವನಿಗೂ ಯಾವುದೋ ಒಂದು ವಿಷಯದಲ್ಲಿ ಅವನೆಲ್ಲೋ ದೂರ ಹೋಗಿದ್ನೋ ಏನೋ ಆಗಿದ್ದ ಅಂತ ನನಗೆ ಅವ್ನಿಗೆ ಸಿಂಕ್ ಆಗಲಿಲ್ಲ, ಬಿಟ್ಬಿಟ್ಟಿದ್ದೆ. ಮಿಕ್ಕಿದೆಲ್ಲದರಲ್ಲೂ ಅವನಿದ್ದಾನೆ, ನನ್ನ ಸಿನಿಮಾ ಫುಲ್ ಗ್ರಾಫಲ್ಲಿ ಅವನಿದ್ದಾನೆ. ಆ ನಿಟ್ಟಿನಲ್ಲಿ ಅವನು ಕರಿಬೇಕಾಗಿತ್ತು. ಅವನು ನಾನು ಬರ್ತೀನಿ ನಡೀರಿ ಸರ್, ಕೇಳ್ತೀನಿ ಅಂತಂದರು. ಸರಿ, ನಿಮ್ಗೆ ಹೇಳೋಣಲ್ಲ, ನಾನು ರಮೇಶಣ್ಣ ಮತ್ತು ಅಕ್ಷಯ್, ವಿಜಿ ನಾವೆಲ್ಲ ಕೂತ್ಕೊಂಡು ಒಂದು ಪ್ಯಾರಲಲ್ ಸೈಡ್ನಲ್ಲಿ ಏನೇನು ಬೇಕು ಇದನ್ನೆಲ್ಲ ಪ್ಲ್ಯಾನಿಂಗ್ ಮಾಡ್ತಾ ಸ್ಕೆಡ್ಯೂಲಿಂಗ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ಈ ಎಲ್ಲ ಆರ್ಟಿಸ್ಟ್ಗಳನ್ನೂ ಈಗ ನಾನು ಕರ್ಕೊಂಡೆ. ಇವ್ರು ನನಗೊಂದು ವಾಡಿಕೆ ಏನು ಅಂತಂದರೆ, ಇವ್ರನ್ನೆಲ್ಲರೂ ಕರೆದು ಪ್ರತಿಯೊಂದು ಸರಿ ಯಾವ ಸಿನಿಮಾ ಮಾಡಿದ್ರು ಸರಿ ಎಲ್ಲ ಆರ್ಟಿಸ್ಟನ್ನ ಕರೆದು ಸ್ಕ್ರ್ಯಾಚಿಂದ ಹೇಳ್ತಾರೆ. ನಾನು ABCD ಇಂದ ಅಂತಲ್ಲ, ಸ್ಕ್ರ್ಯಾಚಿಂದ ಏನು ಅಂದ್ಕೊಂಡಿದ್ದೀನಿ, ಅದು ಝೆಡ್ವರೆಗೂ ಏನು ಅಂದ್ಕೊಂಡಿದ್ದೀನಿ, ತದನಂತರ ಸಿನಿಮಾ ಮುಗಿಯೋವರೆಗೂ ಏನು ಅಂದ್ಕೊಂಡಿದ್ದೀನಿ, ಅದೆಲ್ಲವನ್ನು ನಾನು ಅವ್ರ ಮುಂದೆ ಹೇಳ್ತೀನಿ ವೀಕ್ಷಕರೇ. ಆ ನಿಟ್ಟಿನಲ್ಲಿ ಅವರೆಲ್ಲರನ್ನೂ ಕರೆದೆ, ಕಥೆಯನ್ನು ಹೇಳಿದೆ. ಹಾಗೆ ಕಥೆಯನ್ನು ಕೇಳಿ ಮೇಲೆ ನಿಂತಹ ವ್ಯಕ್ತಿ, ಮೊದಲು ಮುಂಚೂಣಿಯಲ್ಲಿ ಟಕ್ಕಂತ ಮೇಲಿದ್ದಂಥ ವ್ಯಕ್ತಿ ಯಾರು ಅಂತಂದರೆ, ದಟ್ ವಾಸ್ ಪ್ರವೀಣ್. ಆ ಪ್ರವೀಣ್ನ ನಾನು ಇವತ್ತು ನಿಮ್ಮ ಮುಂದೆ ಕರ್ಕೊಂಬಂದು ಕೂರಿಸ್ತಾ ಇದ್ದೇನೆ. ಹಾಯ್ ಪ್ರವೀಣ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಬ್ಯೂಟಿಫುಲ್ ಇಂಟ್ರೊಡಕ್ಷನ್. ಇವತ್ತು ನಾನು ಏನೇ ಆಗಿದ್ದರೂ ಚಿತ್ರರಂಗದಲ್ಲಿ ಅದು ನಿಮ್ಮ ಒಂದು ಸಹಾಯದಿಂದ, ನಿಮ್ಮ ಒಂದು ಆಶೀರ್ವಾದದಿಂದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಪ್ರವೀಣ್, ನಾನು ಒಂದಷ್ಟು ವಿಷಯಗಳನ್ನು ನಿನ್ನ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಾಯಶಃ ನಿನ್ನ ಈ ಒಂದು ಏಜ್ ಇದರಲ್ಲಿ, ಈ ಒಂದು ಜರ್ನಿನಲ್ಲಿ ನೀನು ನೋಡಿರುವಂತಹ ಸಿನಿಮಾ, ನೀನು ನೋಡಿಲ್ದಿರುವಂತಹ ವಿಷಯಗಳು ಇದೆಲ್ಲ ಯಾವುದೂ ಇಲ್ಲ, ಎಲ್ಲವನ್ನು ನೋಡಿರ್ತೀಯ. ಎಸ್ಪೆಷಲಿ ನಾನು ಹೇಳ್ತಾ ಇರೋದು ಒಂದಷ್ಟು ರಿಯಲಿಸ್ಟಿಕ್ ಕಲ್ಟ್ ಸಿನಿಮಾಸ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಡೆಡ್ಲಿ ಸೋಮ ಮಾಡಿದ್ವಿ. ಮಾಡಿದಾಗ ನಿನಗೆ ಅದ್ರ ಬಗ್ಗೆ ಒಂದಷ್ಟು ವಿಷಯಗಳು ಗೊತ್ತಿತ್ತು. ಸರ್ ಇದು ಹಿಂಗಾಗತ್ತೆ ಅಂದರೆ ಕಮಾನ್ ಎತ್ತೋದು ಅಂದರೆ ಏನೋ, ಇಲ್ಲ ಆಳ್ಕಾಟಿ ಕೆಲಸ ಅಂದರೆ ಏನೋ, ಈ ಥರ ಸಣ್ಣ ಮೈನ್ಯೂಟ್ ಥಿಂಗ್ಸ್ ಯು ಆರ್ ಡೀಲಿಂಗ್ ನಿಂಗೆ ಅದ್ರ ಬಗ್ಗೆ ಎಲ್ಲ ನೀನು ಇನ್ಡೆಪ್ತ್ ಹೋಗೋದು ನಿಂಗೆ ಚೆನ್ನಾಗಿ ಗೊತ್ತಿತ್ತು. ಅದೇ ರೀತಿಯಲ್ಲಿ ನಾವಿಬ್ಬರು ಹಾಗೆ ಒಂದೊಂದು ಸಿನಿಮಾ ಮಾಡ್ಕೊಂಡ್ಬಂದ್ವಿ. ಗ್ಯಾಂಗ್ಸ್ ಆಫ್ UK ಅನ್ನೋ ಒಂದು ಕಥೆಯನ್ನು ತಂದು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದಾಗ, ಇಲ್ಲ ನಿಮ್ಮ ಮುಂದೆ ಇಟ್ಟಾಗ ನಿನಗೆ ಫಸ್ಟು ಅನಿಸಿದಂತಹ ಆ ಒಂದು ವಿಷಯ ಇದೆ. ಇಟ್ ಈಸ್ ಮೋರ್ ಆಫ್ ಕಮರ್ಷಿಯಲ್ಗಿಂತ ಒಂದು ರಾ ಸಿನಿಮಾ ಅನ್ನೋ ಒಂದು ಫೀಲ್ ನನಗೆ ಬಂತು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನನಗೆ ಮೊನ್ನೆ ನಾನು ಸಿನಿಮಾ ನೋಡಿದ ಮೇಲೆ ಒಂದು ರಕ್ತ ಚರಿತ್ರೆ ಫೀಲ್ ಬಂತು. ಫಾರ್ ಎಕ್ಸಾಂಪಲ್ ರಾಮ್ ಗೋಪಾಲ್ ಅವ್ರ ಒಂದು ರಕ್ತ ಚರಿತ್ರೆ ಫೀಲ್ ಬಂತು. ಸೊ ಎಸ್, ಇಟ್ಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಅದು ಬಿಟ್ಟರೆ ನನಗೆ ಓವರಾಲ್ ಸಿನಿಮಾ ನೋಡಿದಾಗ ನಿಮ್ಮ ಒಂದು ಕೆರಿಯರ್ ಗ್ರಾಫಲ್ಲಿ ದಿಸ್ ಇಸ್ ಎ ಡಿಫ್ರೆಂಟ್ ಮೇಕಿಂಗ್ ಅಂತ ನನಗೆ ಅನಿಸಿಲ್ಲ. ಇಲ್ಲ, ನಾ ಹೇಳೋದೇನು ಅಂತಂದರೆ, ಈ ಕಥೆಯನ್ನು ನಾವು ಅಂದ್ಕೊಂಡಿದ್ದು ಯಾವಾಗ ಪ್ರವೀಣ್, ತುಂಬ ವರ್ಷಗಳಿಂದ ಅಂದ್ಕೊಂಡ್ಬರ್ತಾ ಇದ್ದೀವಿ. ನೆನಪಿತ್ತು ಅಂತಂದರೆ, ಇದನ್ನು ಫಸ್ಟು ಶೋಭಾ ರಾಜಣ್ಣ ಅವ್ರ ಮನೆಯಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ, ಕರೆಕ್ಟ್ ಅಲ್ವಾ? ಅಂದರೆ ಇಟ್ ವಾಸ್ ಇನ್ 2019. ಆವಾಗ ಅವ್ರೇನೋ ಮಾಡಬೇಕು ಅಂತ ಆಸೆ ಪಡ್ತಾರೆ, ಆವಾಗಲೂ ತೊಗೊಂಡೋಗಿ ಈ ಕಥೆಯನ್ನು ಅವ್ರ ಮುಂದೆ ಇಡ್ತೀವಿ. ಅವ್ರ ಮಗ ಏನೋ ಹೀರೋ ಮಾಡಬೇಕು ಅಂತ ಆಸೆ, ಅಲ್ಲಿಂದ ಫಸ್ಟು ಕಥೆಯನ್ನು ಕೇಳಿದ್ದೆ. ಕಥೆಯನ್ನು ಕೇಳಿದಂತಹ ಆ ದಿನ, ತದನಂತರ ಕಥೆಯನ್ನು ಕೇಳಿದಂತಹ ನೆಕ್ಸ್ಟ್ ಟೈಮು, ಅದಾದಮೇಲೆ ಥರ್ಡ್ ಟೈಮ್ ನಾನು ಅನನ್ಯಲ್ಲಿ ಹೇಳಿದ್ದು, 3
ಈಗ ಮೊನ್ನೆ ಒಂದ್ಸರಿ ಕಥೆಯನ್ನು ಫುಲ್ಲು ಎಲ್ಲವನ್ನು ಪಿಕ್ಚರೈಸ್ ಮಾಡಿ ಫಸ್ಟಿಂದ ಲಾಸ್ಟ್ ಒಂದ್ಸಲಿ ನಾವು ಪ್ರೊಜೆಕ್ಷನ್ ನೋಡಿದಾಗ ದ ಫಸ್ಟ್ ಥಿಂಗ್ ವಾಟ್ ಯು ಫೆಲ್ಟ್? ಫಸ್ಟ್ ಥಿಂಗ್ ವಾಟ್ ಐ ಫೆಲ್ಟ್ ಅಂದರೆ ನನಗೆ ಇಟ್ ವಾಸ್ ಲೈಕ್ ಸ್ಟೇಜ್ ಬೈ ಸ್ಟೇಜ್ ಇಟ್ ಹ್ಯಾಸ್ ಬಿಕಮ್ ಬೆಟರ್ ಅನಿಸ್ತು. ದಟ್ ಈಸ್ ವಾಟ್ ಫಸ್ಟು ನಾನು ಕತೆ ಕೇಳಿದಾಗ ನಿಮಗೆ ನೆನಪಿರಬೇಕು, ನಾನು ಹೇಳಿದೆ ಇಟ್ ಇಸ್ ಬಿನ್ ಟೂ ಲಾಂಗ್. ಬಟ್ ಅದೇನಾಯಿತು, ಆಫ್ಟರ್ ಎವ್ರಿ ಸಿಟ್ಟಿಂಗ್ ಯು ಮೇಡ್ ಇಟ್ ವೆರಿ ಶಾರ್ಪ್. ನಮಗೆ ಆ ಸಿನಿಮಾನ ಜನ ನೋಡಿದಾಗ ಅದರಲ್ಲೊಂದು ಕಮರ್ಷಿಯಲ್ ಆಸ್ಪೆಕ್ಟ್ ಜೊತೆಗೆ ಅದೊಂದು ರಿಯಲಿಸ್ಟಿಕ್ ಫೀಲ್ ಕೊಟ್ಟಿರೋದಂತೂ ನನಗೆ ಅದು ಫೀಲ್ ಆಯಿತು. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇಳದೆ.